ಯಾವುದೇ ರಾಜಕಾರಣಿ ಇವತ್ತು ಬಾಯಿ ಬಿಟ್ಟರು ಮಾತಾಡ್ತಿದ್ರು ಈ ವ್ಯವಸ್ಥೆ ಬಗ್ಗೆ, ಹೋರಾಟದ ಬಗ್ಗೆ. ರಾಜಕೀಯ ತೋರ್ಬಿಟ್ಟಿದೆ ಇಲ್ಲಿ. ನಾನ್ ರೈಟ್ ನೀನ್ ರಾಂಗ್, ನೀನ್ ರೈಟ್ ನಾನ್ ರಾಂಗ್, ಈ ವ್ಯತ್ಯಾಸಗಳು ಶುರು ಆಗ್ಬಿಟ್ಟಿದೆ. ಆದ್ರೆ ಇವತ್ತು ಜನಗಳಿಗೆ ಒಂದು ಸಂದೇಶ ಹೋಗ್ಬೇಕಾಗಿತ್ತು. ಆ ನೋವಿತ್ತಲ್ಲ, ಆ ಭಾಷೆ ಇತ್ತಲ್ಲ ಸರ್, ಆ ಭಾಷೆ, ಆ ನೋವು, ಆ ಸಂಕಟ ಎಲ್ಲವೂ ಬಂತು. ಕಾರಣ ಮೊದಲು ಮನೆ ಕಟ್ಟೋದ್ ಕಷ್ಟ ಆಗಿತ್ತು, ಮದುವೆ ಮಾಡೋದ್ ಕಷ್ಟ ಆಗಿತ್ತು. ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅನ್ನೋರು. ಇವತ್ತು ಖಾಸಗಿ ಆಸ್ಪತ್ರೆ, ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರ್ಸಕ್ಕಾಗಲ್ಲ, ಖಾಸಗಿ ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡಕ್ಕಾಗಲ್ಲ. ಇವತ್ತು ಕಷ್ಟ ಆಗಿರೋದು ಈ ವ್ಯವಸ್ಥೆ. ಖಾಸಗಿ ಶಾಲೆಗಳಿಗೆ ಮಕ್ಳು ಓದ್ಸಕ್ಕಾಗಲ್ಲ, ಖಾಸಗಿ ಶಾಲೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಮಕ್ಕಳನ್ನ ಮೆಡಿಕಲ್ ಮಾಡ್ಸಕ್ಕಾಗಲ್ಲ. ಇವತ್ತು ಸಾಮಾನ್ಯ ವರ್ಗದ, ಮಧ್ಯಮ ವರ್ಗದವ್ರು ಸಾಯ್ತಿರೋದು ಈ ವ್ಯವಸ್ಥೆಲೆ. ಆ ದನಿಯಾಗಿ ನೀವು ಮಾತಾಡಿದ್ರಲ್ಲ ಸರ್, ನಾ ನೋವಿತ್ತಲ್ಲ ಸರ್. ಇವತ್ತಿನ ವೇದಿಕೆಯನ್ನ ನೀವು ನನಗೇನ್ ಮಾತಾಡೋ ಅವಕಾಶ ಕೊಟ್ಟಿದ್ದೀರಿ, ಬೇರೆ ಯಾವ ವಿಷಯಕ್ಕೆ ಬಳಸೋದಕ್ಕೆ ನಾನು ಇಷ್ಟಪಡೋದಿಲ್ಲ. ತಪ್ಪಾಗುತ್ತೆ. ನಾನೊಂದು ಈ ಜ್ವಾಲೆ, ಒಂದು ಅಗ್ನಿಪರ್ವತ ಸ್ಫೋಟ ಆದ್ರೆ ಹಾಗಿದೆ ನನ್ನ ಶರೀರದ ಒಳಗೆ. ಇನ್ನೊಂದ್ಸಲ ಭೇಟಿಯಾದಾಗ ಅವಕಾಶ ಇದ್ರೆ, ಜನರಿಗೆ ಕೇಳೋ ಮನಸ್ಸಿದ್ರೆ, ನಿಮಗೆ ನಮ್ಮನ್ನು ಕರೆಸೋ ಮನಸ್ಸಿದ್ರೆ ಬರ್ತೀನಿ. ನಾನು ಒಂದೇ ಮಾತನ್ನು ಹೇಳಿದ್ದೆ ನಾನು ವಿಧಾನಸಭೆ ಒಳಗೆ. ತನ್ನ ಸಂಬಂಧಿಕರಿಗೆ, ಹೆಂಡತಿಗೆ, ಮಗನಿಗೆ, ಸೊಸೆಗೆ, ಅತ್ತೆಗೆ, ಮಗಳಿಗೆ, ಮಗನಿಗೆ, ಅಳಿಯನಿಗೆ ಏನೋ ಕಾಯಿಲೆ ಬಂದು ತನಗೆ ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಅವ್ರನ್ನ ಬದುಕಿಸ್ಬೇಕು ಅಂತ ಹೇಳಿ ಫಸ್ಟ್ ಮಾಡೋ ಕೆಲಸ ಕೈ ಸಾಲ. ಸೆಕೆಂಡ್ ಮಾಡೋದು ಮನೆ ಒಳಗಿರ್ತಕ್ಕಂಥ ಸಣ್ಣ ಬಣ್ಣ ಆಭರಣಗಳು ಸೇಲ್ ಮಾಡೋದು. ಮೂರನೇದೇನೋ ಸಣ್ಣ ಪುಟ್ಟ ಆಸ್ತಿ ಒಂದು ಸೈಟ್ ಹೋಗಿಟ್ಟು ಅದನ್ನ ಮಾರೋದು. ಇವೆಲ್ಲ ಮಾಡಿದ ಮೇಲೂ ಕೂಡ ತಾವು ಯಾವ ಮಗನನ್ನ, ಯಾವ ಮಗಳನ್ನ, ಯಾವ ಹೆಂಡತಿಯನ್ನ, ಯಾವ ತಂದೆಯನ್ನ, ತಾಯಿಯನ್ನ, ತಂಗಿಯನ್ನ ಉಳಿಸ್ಕೋಬೇಕು ಅಂತ ಮಾಡಿರ್ತಾರೆ. ಅದಾಗೋದಿಲ್ಲ. ಸಾಲಗಳ ಮೂಟೆ ಹೊತ್ತು ಬಿಟ್ಟಿದೆ ತಲೆ ಮೇಲೆ. ಪ್ರೀತಿಸಿ ಉಳಿಸ್ಕೋಬೇಕು ಅಂತ ಜೀವ ಹೊರಟೋಗ್ಬಿಟ್ಟಿದೆ. ಜೀವ ಅಲ್ಲಿ ಬಿಡಂಗಿಲ್ಲ. ಗೋಳಾಡ್ತಾ ಇದ್ದಾರೆ. ಸಮಾಧಾನ ಹೇಳೋರು ಯಾರು ಇಲ್ಲ. ಅವ್ರಿಗೆ ಕಣ್ಣೋರ್ಸಕ್ಕೆ ಯಾರ ಹತ್ರನೂ ಟವಲ್ ಇಲ್ಲ. ಅವ್ರಿಗೆ ಧೈರ್ಯ ಹೇಳಕ್ಕೆ ಯಾರಿಗೂ ಮನಸ್ಸಿಲ್ಲ. ಅವನು ಬರ್ತಾನೆ ಹಾಸ್ಪಿಟಲ್, ಅವನು 3,60,000 ಇದೆ, ಕಟ್ಬಿಟ್ಟು ಹಣ ತಗೊಂಡೋಗಿ ಅಂತ ಹೇಳ್ತಾನೆ. ನೀವು ನನ್ನ ಮೊಮ್ಮಕ್ಕಳು, ನಿಮ್ಮ ಮನೆ ಒಳಗೆ ಹೀಗಾದ್ರೆ, ನಿಮ್ ಸಂಬಂಧಿಕರಿಗೆ ಯಾರಿಗಾದ್ರೂ ಹೀಗಾಗೋದ್ರೆ ದುಡ್ಡು ಕೊಟ್ಬಿಟ್ಟು ಹಣ ತಗೊಂಡೋಗಿ ಅಂತ ಹೇಳಿದ್ರೆ ಎಲ್ಲ ಪಾಪರಾಗಿ ಹೋಗಿದ್ರಿ, ಇನ್ನೇನೂ ಉಳಿದಿಲ್ಲ. ಆ ಹೆಣಕ್ಕೂ ಕೂಡ ದುಡ್ಡು ಕೊಡದೆ ವಾಪಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಏನಪ್ಪಾ ಹೇಳ್ಬೇಕು ಹೇಳಿ? ಅಂಥ ಸನ್ನಿವೇಶದಲ್ಲಿ ಅವ್ರಿಗೆ ಹೆಣ ಕೊಟ್ಬಿಡ್ಬೇಕು. ದುಡ್ಡು ಏನಾದ್ರು ಬರ್ದಿದ್ರೆ ಸರ್ಕಾರ ಕೊಡುತ್ತೆ. ಹೆಣನ ಇಟ್ಕೊಂಡು ದುಡ್ಡು ಕೊಡದೆ ಹೆಣ ಕೊಡೋದಿಲ್ಲ ಅಂತ ಹೇಳಿದವ್ರಿಗೆ ಜೈಲ್ ಮಾಡ್ಬೇಕು ಅಂತ ನಾನು ಒಂದು ಸಲಹೆ ಕೊಟ್ಟೆ. ಡಾಕ್ಟರ್ಗಳಿಗೆ ಜೈಲನ್ನ ಹಾಕ್ಬೇಕು, ಜೈಲಿಗೆ ಹಾಕ್ಬೇಕು ಅಂತ ಹೇಳಿದ ಸಚಿವ ಅಂತ ಹೇಳಿ ಮಾಧ್ಯಮಗಳವರು ಹಾಕಿದ್ರು. ನಾನು ಯಾರಿಗೂ ಕೆಡಕ್ ಬಯಸೋದಿಲ್ಲ. ನಿಮ್ಮ ಮನೆ ಒಳಗಂತ ಸಾವು ಆಗದೆ ಇರ್ಲಿ, ನಿಮಗಂತ ದುರಂತ ಬರದೇ ಇರ್ಲಿ. ಆದ್ರೆ ನಾನು ಹೇಳಿದ್ದು ಸತ್ಯನ ಸುಳ್ಳ ಯೋಚನೆ ಮಾಡ್ಕೊಳ್ಳಿ. ನಾನೊಬ್ಬ ಮನುಷ್ಯನಾಗಿ ಮಾತಾಡಿದ್ದೇನೆ. ನನ್ನ ಇಡೀ ಪ್ರಯತ್ನ ಮನುಷ್ಯನಾಗಿ ಬದುಕಬೇಕು ಅಂತ ಅಷ್ಟೇ. ಈ ವಿಚಾರವನ್ನು ಇನ್ನೊಂದು ದಿವಸ ತಗೊಳ್ಳೋಣ. ತಾವು ನೆನಪು ಮಾಡಿದ್ರಿ. ಈ ಎಲ್ಲ ಕಲುಷಿತ ವಾತಾವರಣದ ಮಧ್ಯೆ ನೀವು ನನ್ನಂತವನಿಗೆ ಮುಕ್ತವಾಗಿ ಮಾತಾಡೋದಕ್ಕೆ ಯಾವ ಅಡೆತಡೆಗಳಿಲ್ಲದೆ ಅವಕಾಶ ಕೊಟ್ಟಿದ್ದೀರಿ. ವಯಸ್ಸಲ್ಲಿ ನನಗಿಂತ ಚಿಕ್ಕವರು. ನಾನು ಯಾರನ್ನೂ ಪ್ರಶಂಸೆ ಮಾಡೋದು, ಹೊಗಳೋದು ನನಗೆ ಅಭ್ಯಾಸವಿಲ್ಲ. ಬಹಳ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ಈ ಕ್ಲಿಷ್ಟ ಪರಿಸ್ಥಿತಿ ಒಳಗೆ ಏನಾದ್ರೂ ನನ್ನ ಮಾತುಗಳು ಆ ಮಕ್ಕಳಿಗೆ ಧೈರ್ಯ ತುಂಬೋದಾದ್ರೆ, ಒಂದು ಹೊಸ ವಿಶ್ವಾಸ ಹುಟ್ಟಿಸೋದು ಬಹಳ ನಾನು ಸಂತೋಷ ಪಡ್ತೇನೆ. ಇನ್ನೂ 4 ದಿವಸ ಹೆಚ್ಚಿಗೆ ಬದುಕೋದಕ್ಕೆ ನೀವು ನನಗೆ ಸಹಕಾರ ಕೊಟ್ಟಂತಾಗುತ್ತೆ.
ನಿಮಗೆ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಮ್ಮ ಸಂಬಂಧ ಹೀಗೆ ಇರಲಿ. ಸಾರ್ವಜನಿಕ ಹಿತಕ್ಕೆ ಸೀಮಿತವಾಗಿ ಮಾತ್ರ ನಮ್ಮ ಸಂಬಂಧ. ಯಾವ ರಾಜಕೀಯ ಅಪೇಕ್ಷೆಗಳು ಇಲ್ಲ, ಸ್ವಾರ್ಥ ಇಲ್ಲ, ಯಾರ ಮೇಲೂ ಆಕ್ರೋಶ. ಈ ವ್ಯವಸ್ಥೆ ಮೇಲೆ ಆಕ್ರೋಶ ಇದೆ, ವ್ಯಕ್ತಿಗತವಾಗಿ ಯಾರ ಮೇಲೂ ನನ್ಗೆ ಆಕ್ರೋಶ ಇಲ್ಲ. ಆ ನೋವು ತಿಂತಾ ಇರ್ತಕ್ಕಂಥ ತಾಯಂದಿರು, ತಂದೆಗಳು, ಆ ರಕ್ತ ಸುರಿಸ್ಕೊಳ್ತಾ ಇರ್ತಕ್ಕಂಥ ಮಕ್ಕಳು, ನನ್ನ ಮಕ್ಕಳು, ಅವರೊಟ್ಟಿಗೆ ನಾನಿದ್ದೇನೆ. ಆ ನೋವು ನನಗೂ ಆಗ್ತಾ ಇದೆ, ಆ ಬರೀ ನನಗೂ ಎಳೆದಿದ್ದಾರೆ. ಬಟ್ ಲೆಟ್ ಅಸ್ ಆಲ್ ಫೈಟ್ ಟುಗೆದರ್.